ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ತುಮಕೂರು ಜಿಲ್ಲೆ ಮಧುಗಿರಿ, ಶಿರಾ, ಪಾವಗಡ ಹಾಗೂ ಕೊರಟಗೆರೆ ತಾಲೂಕಿನ ಹತ್ತಿ ಬೀಜ ಬೆಳೆಗಾರ ರೈತರಿಗೆ ಬೀಜ ಉತ್ಪಾದನಾ ಕಂಪನಿಗಳಿಂದ ಸುಮಾರು 500 ಕೋಟಿ ರೂಪಾಯಿ ಬಾಕಿ ಹಣ ಬರಬೇಕಿದ್ದು, ಜಿಲ್ಲಾಡಳಿತ ಮಧ್ಯಪ್ರವೇಶಿಸಿ ರೈತರಿಗೆ ನ್ಯಾಯ ಒದಗಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿಸಿ ಶಂಕರಪ್ಪ ಒತ್ತಾಯಿಸಿದ್ದಾರೆ. ನಗರದ ವಿಜ್ಞಾನ ಕೇಂದ್ರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 10-20 ವರ್ಷಗಳಿಂದ ಸುಮಾರು 9,000ಕ್ಕೂ ಹೆಚ್ಚು ರೈತರೊಂದಿಗೆ ಯಾವುದೇ ಅಧಿಕೃತ ಒಪ್ಪಂದ ಮಾಡಿಕೊಳ್ಳದೆ 19,000 ಎಕರೆ ಪ್ರದೇಶದಲ್ಲಿ ಹತ್ತಿ ಬೀಜ ಉತ್ಪಾದನೆ ಮಾಡಲಾಗುತ್ತಿದೆ ಎಂದು ಆರೋಪಿಸಲಾಯಿತು. 2024ರ ಸಾಲಿನ 52 ಕೋಟಿ ರೂಪಾಯಿ ಬಾಕಿ ಹಣದ ಜೊತೆಗೆ 2025ರಲ್ಲಿ ಉತ್ಪಾದಿಸಿದ ಹತ್ತಿ ಬೀಜದ ಹಣವನ್ನು 3 ತಿಂಗಳು ಕಳೆದರೂ ಕಂಪನಿಗಳು ನೀಡಿಲ್ಲ. ರೈತರಿಗೆ ಗುಣಮಟ್ಟದ ಬೀಜ, ಗೊಬ್ಬರ ಹಾಗೂ ಔಷಧಿ ನೀಡದೆ ಶೋಷಣೆ ಮಾಡಲಾಗುತ್ತಿದೆ ಎಂದು ದೂರಿದರು. 1 ಎಕರೆ ಹತ್ತಿ ಬೀಜ ಬೆಳೆಯಲು ಸುಮಾರು 2 ಲಕ್ಷ ರೂಪಾಯಿ ವೆಚ್ಚವಾಗುತ್ತದೆ. ಆಂಧ್ರಪ್ರದೇಶ, ತೆಲಂಗಾಣ ಹಾಗೂ ಮಹಾರಾಷ್ಟ್ರ ಮೂಲದ 22 ಕಂಪನಿಗಳು ರೈತರಿಗೆ ಮುಂಗಡು ಹಣ ನೀಡಿ ಬೀಜ ಬೆಳೆಸಿಕೊಳ್ಳುತ್ತಿವೆ. ಆದರೆ ಸಂಸ್ಕರಣಾ ವೇಸ್ಟ್ ಹೆಸರಿನಲ್ಲಿ ಹೆಚ್ಚುವರಿ ತೂಕ ಹಾಕುವುದು, ಬ್ಯಾಗ್ ತೂಕ ಹೆಚ್ಚಿಸುವುದು ಸೇರಿದಂತೆ ಹಲವು ರೀತಿಯಲ್ಲಿ ರೈತರನ್ನು ಮೋಸ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. ಕಂಪನಿಗಳು ನೇರವಾಗಿ ರೈತರೊಂದಿಗೆ ವ್ಯವಹರಿಸದೆ ಏಜೆಂಟ್ಗಳ ಮೂಲಕ ಕೆಲಸ ಮಾಡುತ್ತಿದ್ದು, ಬೆಳೆ ನಷ್ಟವಾದರೂ ಪರಿಹಾರ ನೀಡುತ್ತಿಲ್ಲ. ಹೀಗಾಗಿ ಹತ್ತಿ ಬೆಳೆಯನ್ನು ಫಸಲ್ ಬಿಮಾ ಯೋಜನೆಗೆ ಒಳಪಡಿಸಬೇಕು ಎಂದು ಅವರು ಆಗ್ರಹಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಹಾಗೂ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜುರವರು ಮಾತನಾಡಿ, ಬೀಜ ಉತ್ಪಾದನಾ ಕಂಪನಿಗಳು ಕಾಯ್ದೆ ನಿಯಮಗಳನ್ನು ಉಲ್ಲಂಘಿಸಿ ರೈತರಿಗೆ ಹಣ ನೀಡದೆ ಸತಾಯಿಸುತ್ತಿವೆ. ಜಿಲ್ಲಾಡಳಿತ ತಕ್ಷಣ ಮಧ್ಯಪ್ರವೇಶಿ ಸಮಸ್ಯೆ ಬಗೆಹರಿಸಬೇಕು, ಇಲ್ಲದಿದ್ದರೆ ಹೋರಾಟ ಅನಿವಾರ್ಯ ಎಂದು ಎಚ್ಚರಿಸಿದರು. ಇದೇ ವೇಳೆ ನೆಫೆಡ್ ಮೂಲಕ ಖರೀದಿಸಿದ ರಾಗಿಗೆ 3 ತಿಂಗಳಾದರೂ ಹಣ ಬಿಡುಗಡೆಯಾಗಿಲ್ಲ ಎಂದು ಆರೋಪಿಸಿದ ಅವರು, ಸರ್ಕಾರ ತಕ್ಷಣ ರೈತರಿಗೆ ಬಾಕಿ ಹಣ ಪಾವತಿಸಬೇಕು ಎಂದು ಒತ್ತಾಯಿಸಿದರು. ತಾಪಮಾನ ಏರಿಕೆಯಿಂದ ಜಿಲ್ಲೆಯಲ್ಲಿ ಕೊಳವೆ ಬಾವಿಯಲ್ಲಿ ನೀರು ಬತ್ತಿದ್ದು, ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಹೇಮಾವತಿ ಜಲಾಶಯದಿಂದ ನಾಲೆಗಳ ಮೂಲಕ ನೀರು ಹರಿಸಿ ಕೆರೆಗಳನ್ನು ತುಂಬಿಸಬೇಕು ಎಂದು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಮಾಡಿದರು. ಪೂರ್ವ ಮುಂಗಾರು ವಿಫಲವಾದ ಹಿನ್ನೆಲೆಯಲ್ಲಿ ರೈತರು ಉಳುಮೆ ನಡೆಸಲು ಸಾಧ್ಯವಾಗುತ್ತಿಲ್ಲ. ಜೊತೆಗೆ ವಿದ್ಯುತ್ ಕೊರತೆಯಿಂದ ತೋಟಗಾರಿಕಾ ಬೆಳೆಗಳು ಸಂಕಷ್ಟಕ್ಕೀಡಾಗಿವೆ. ಗುಬ್ಬಿ ತಾಲೂಕಿಗೆ ಅಗತ್ಯವಿರುವ 437 ಮೆಗಾವ್ಯಾಟ್ ಬದಲು ಕೇವಲ 127 ಮೆಗಾವ್ಯಾಟ್ ವಿದ್ಯುತ್ ಪೂರೈಕೆ ಮಾಡಲಾಗುತ್ತಿದೆ. ರೈತರಿಗೆ ಕನಿಷ್ಠ 6 ಗಂಟೆಗಳ ಗುಣಮಟ್ಟದ ವಿದ್ಯುತ್ ನೀಡಬೇಕು ಎಂದು ಆಗ್ರಹಿಸಿದರು. ರಾಮನಗರ ಜಿಲ್ಲೆಯ ಮಾಗಡಿಗೆ ಹೇಮಾವತಿ ನೀರು ಕೊಂಡೊಯ್ಯುವ ಎಕ್ಸ್ಪ್ರೆಸ್ ಕೆನಾಲ್ ಲಿಂಕ್ ಯೋಜನೆಗೆ ಜಿಲ್ಲೆಯ ರೈತರ ತೀವ್ರ ವಿರೋಧವಿದೆ. ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಡದಿದ್ದರೆ ಲಕ್ಷಾಂತರ ರೈತರು ಹೋರಾಟಕ್ಕೆ ಇಳಿಯಲಿದ್ದಾರೆ ಎಂದು ಎಚ್ಚರಿಸಿದರು. ನಂದಿಹಳ್ಳಿ, ಮಲ್ಲಸಂದ್ರ, ವಸಂತ ನರಸಾಪುರ ಔಟರ್ ರಿಂಗ್ ರಸ್ತೆ ಯೋಜನೆಗೆ ರೈತರು ಭೂಮಿ ನೀಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದರೂ ಅಧಿಕಾರಿಗಳು ಭೂಸ್ವಾಧೀನ ಪ್ರಕ್ರಿಯೆಯನ್ನು ಮುಂದುವರೆಸುತ್ತಿದ್ದಾರೆ ಎಂದು ಆರೋಪಿಸಿದರು. ಪ್ರಸ್ತಾಪಿತ ರಸ್ತೆಯ ಬದಲು ಈಗಿರುವ ಗುಬ್ಬಿ ದಾಬಸ್ಪೇಟೆ ರಸ್ತೆ ಅಭಿವೃದ್ಧಿಪಡಿಸಬೇಕು ಎಂದು ಸಲಹೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ಮಹಿಳಾ ಅಧ್ಯಕ್ಷೆ ನಾಗರತ್ನಮ್ಮ, ಚಿಕ್ಕಬೋರೇಗೌಡ, ಕೆಂಚಪ್ಪ, ನಾಗರಾಜು, ಶಬೀರ್ ಪಾಷಾ, ಲೋಕೇಶ್, ಶಫಿ ಅಹಮದ್, ಟಿಕೆ ಲಕ್ಷ್ಮಣಗೌಡ ಸೇರಿದಂತೆ ವಿವಿಧ ತಾಲೂಕಿನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ತುಮಕೂರು ಜಿಲ್ಲೆಯಲ್ಲಿ 4-5 ಪ್ರಮುಖ ಸಮಸ್ಯೆಗಳನ್ನ ಮುಂದಿಟ್ಟುಕೊಂಡು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಈ ಒಂದು ಪತ್ರಿಕಾಗೋಷ್ಠಿಗೆ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯದ ಕಾರ್ಯಾಧ್ಯಕ್ಷರಾದಂಥ ಎ ಗೋವಿಂದರಾಜರವರು ಸಹ ಆಗಿದ್ದಾರೆ. ಹಾಗೆಯೇ ಜಿಲ್ಲಾ ಮಹಿಳಾಧ್ಯಕ್ಷರಾದಂಥ ನಾಗರತ್ನವರು ಸಹ ಆಗಿದ್ದಾರೆ. ತುಮಕೂರು ತಾಲೂಕು ಅಧ್ಯಕ್ಷರಾದಂಥ ಬೋರೇಗೌಡರಿದ್ದಾರೆ. ಶಿರಾ ತಾಲೂಕು ಕಾರ್ಯದರ್ಶಿಗಳಾದಂಥ ಕೆಂಚಪ್ಪನವರಿದ್ದಾರೆ. ತಾಲೂಕು ಕಾರ್ಯದರ್ಶಿಗಳಾದಂಥ ಶಬೀರ್ ಪಾಷಾ ಅವರಿದ್ದಾರೆ. ಗುಬ್ಬಿ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಗಳಾದಂಥ ಲೋಕೇಶ್ ಅವರು ಸಹ ಇವತ್ತು ಹಾಜರಿದ್ದಾರೆ. ತುರುವೇಕೆರೆ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾದಂಥ ಶಬೀರ್ ಅಹಮದ್ ಅವರು ಸಹ ಇದ್ದಾರೆ. ಹಾಗೆ ಶಿರಾ ತಾಲೂಕು ಅಧ್ಯಕ್ಷರಾದಂಥ ಕೆ ಲಕ್ಷ್ಮಣಗೌಡರು ಸಹ ಈ ಒಂದು ಸಭೆಗೆ ಬರ್ತಾ ಇದ್ದಾರೆ. ಜೊತೆಯಲ್ಲಿ ನಮ್ಮ ಮಾಧ್ಯಮ ಮಿತ್ರರು ತಾವೆಲ್ಲ ಸಹ ಈ ಒಂದು ಸಭೆಗೆ ಬಂದಿದ್ದಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತವನ್ನು ಕೋರ್ತಾ, ಈಗ ಪ್ರಮುಖವಾದಂಥ ವಿಚಾರಗಳನ್ನ ತಮ್ಮ ಮುಂದೆ ನಾನು ಪ್ರಸ್ತಾಪ ಮಾಡ್ತೇನೆ. ನಿಮ್ಮ ಹೆಸರು ಹೇಳ್ಬಿಡಿ. ಅಂತ ಹೇಳಿ ಜಿಲ್ಲಾ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ. ಪ್ರಮುಖವಾಗಿ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು, ಶಿರಾ, ಪಾವಗಡ ಮತ್ತು ಕೊರಟಗೆರೆ ತಾಲೂಕುಗಳಲ್ಲಿ ಕಳೆದ 15-20 ವರ್ಷಗಳಿಂದ ವ್ಯಾಪಕವಾಗಿ ಹತ್ತಿ ಬೆಳೆಯನ್ನು ಬೆಳೀತಾ ಇದೆ, ಬೀಜೋತ್ಪಾದನೆಯನ್ನು ಮಾಡ್ತಾ ಇದ್ದಾರೆ. ಈ ಬೀಜೋತ್ಪಾದನೆ ಮಾಡಿಸತಕ್ಕಂಥ ಕಂಪನಿಗಳು ಹೊರ ರಾಜ್ಯಗಳು, ಗುಜರಾತ್, ಮಹಾರಾಷ್ಟ್ರ, ಮಧ್ಯಪ್ರದೇಶ, ತೆಲಂಗಾಣ, ಆಂಧ್ರಪ್ರದೇಶ, ತಮಿಳುನಾಡು ರಾಜ್ಯಗಳು. ಕರ್ನಾಟಕದ ಒಂದು ಕಂಪನಿಗಳು ಇಲ್ಲ.
ಅವರು ಯಾವುದೇ ಕಚೇರಿಗಳನ್ನು ತೆರೆದೆ ಏಜೆಂಟ್ಗಳ ಮೂಲಕ ಬೀಜೋತ್ಪಾದನೆಯನ್ನು ಮಾಡಿಸ್ತಾರೆ. ಇಲ್ಲಿ ನಮಗೆ ಬಂದಿರತಕ್ಕಂಥ ತೊಂದರೆ ಏನಪ್ಪಾ ಅಂದ್ರೆ ರೈತರಿಗೆ ಗುಣಮಟ್ಟದ ಬೀಜಗಳನ್ನ ಕೊಡ್ತಾ ಇಲ್ಲ, ರೈತರಿಗೆ ನಷ್ಟ ಅನುಭವಿಸ್ತಾ ಇದ್ದಾರೆ, ಅನೇಕ ರೋಗ ರುಜಿನಗಳು ಬೆಳೆಗೆ ಬರ್ತಾ ಇದೆ. ಆಮೇಲೆ ಇವರು ಕೊಡ್ತಕ್ಕಂಥ ಕಳಪೆ ಔಷಧ, ಕಳಪೆ ಗೊಬ್ಬರಗಳು ಮತ್ತು ಡ್ರಿಪ್ ಸಲಕರಣೆಗಳು ತುಂಬಾ ಕಳಪೆ, ದುಬಾರಿ ಬೆಲೆನ ತೆರ್ತಾ ಇದೆ. 1,000 ರೂಪಾಯಿ ಔಷಧಿನ 2,000 ರೂಪಾಯಿಗೆ ನಮಗೆ ಅಕೌಂಟಲ್ಲಿ ಕಟ್ ಮಾಡ್ತಾರೆ. ಈ ಥರದ ಕೆಲಸ ಆಗ್ತಾ ಇದೆ. ಹಾಗೆಯೇ ನಮ್ಮ ನ್ಯಾಚುರಲ್ ಕೆಲಾಮಿಟೀಸ್, ಪ್ರಾಕೃತಿಕ ವಿಕೋಪಗಳಾದಂಥ ಗಾಳಿ, ಮಳೆ, ಚಳಿ, ಅತಿಯಾದ ಬಿಸಿಲಿನಿಂದ ಬೆಳೆ ನಷ್ಟ ಆದರೆ ಆ ಬೆಳೆಯ ನಷ್ಟವನ್ನು ತುಂಬಿಕೊಳ್ಳಿಕ್ಕೆ ಯಾವುದೇ ಕಾನೂನಲ್ಲಿ ಅವಕಾಶಗಳಿಲ್ಲ. ಅದರಿಂದ ನಾವು ಒತ್ತಾಯ ಮಾಡ್ತಾ ಇದ್ದೇವೆ, ಫಸಲ್ ಬಿಮಾ ವ್ಯಾಪ್ತಿಗೆ ಇದನ್ನು ತರಬೇಕು ಅಂತೇಳಿ ಕೇಳ್ತಾ ಇದ್ದೀವಿ. ಈ ಸಂಬಂಧ 2025-26ನೇ ಸಾಲಿನಲ್ಲಿ ನಮಗೇನು ಹತ್ತಿ ಬೀಜಗಳನ್ನ ಕೊಟ್ಟರು ಬೆಳೆ ಬೆಳೀಲಿಕ್ಕೆ ಸುಮಾರು 9,000 ಕುಟುಂಬಗಳು ಬೀಜನ ನಾಟಿ ಮಾಡಿದರು. ಸುಮಾರು 19,000 ಎಕರೆ ಪ್ರದೇಶದಲ್ಲಿ ನಾಟಿ ಮಾಡಿದ್ದಾರೆ. 1,00,000ಕ್ಕೂ ಜಾಸ್ತಿ ಕ್ವಿಂಟಾಲ್ಗಳಲ್ಲಿ ಬೀಜೋತ್ಪಾದನೆಯನ್ನು ಮಾಡಿದ್ದಾರೆ. ಈಗ ಅದರ ರಿಸಲ್ಟು ಬಂದಿದೆ. ಜರ್ಮಿನೇಷನ್, ಪ್ಯೂರಿಟಿ ಎಲ್ಲ ಟೆಸ್ಟ್ ಆಗಿ 3 ತಿಂಗಳಾಗಿದೆ, ದುಡ್ಡು ಕೊಟ್ಟಿಲ್ಲ. ಈ ಸಂಬಂಧ ನಾವು ಹಿಂದೆ 2024ರಲ್ಲಿ ಬೀಜ ನಾಟಿ ಮಾಡಿದಾಗ ಅವ್ರು 2 ಕ್ವಿಂಟಾಲ್ ಮಾತ್ರ ಬೆಳ್ಕೊಡ್ರಿ, 15 ದಿನದ ಮೇಲೆ ನೀವು ಯಾರು ಕ್ರಾಸ್ ಮಾಡಬೇಡಿ ಅಂತಕ್ಕಂಥ ಆತಂಕನ ಸೃಷ್ಟಿ ಮಾಡಿದ್ರು ರೈತರಿಗೆ. ನಾವೆಲ್ಲ ಎದುರ್ಕೊಂಡು ಕೆಲವರೆಲ್ಲ ರೋಡ್ ಹಾಕಿ ಬೆಳೆನೇ ನಾಶ ಮಾಡಿದ್ವಿ. ನಾವೆಲ್ಲ ಬಂದು DC ಅವ್ರ ಹತ್ರ ಕೂತ್ಕೊಂಡ್ವಿ. DC ಅವ್ರ ಕಂಪ್ನಿಯವ್ರನ್ನ ಕರೆಸಿ ನೀವೆಲ್ಲ 60 ದಿನ ಕ್ರಾಸ್ ಮಾಡಿ ಎಲ್ಲ ಬೀಜನೂ ಸಹ ತಾವು ತಗೋಬೇಕು ಅಂತಂದೇಳಿ ತಾಕೀತು ಮಾಡಿದ್ರು. ಆಯ್ತು ಕೊಂಡ್ಕೊಂತೀವಿ ಅಂತ ಒಪ್ಕೊಂಡ್ರು. ಸರಿ, 2025ರಲ್ಲಿ ಬೀಜ ಕೊಟ್ಟಿದ್ದಾರೆ, ದುಡ್ಡೇ ಕೊಟ್ಟಿದೆ. 24ರಲ್ಲಿ ಕೊಟ್ಟಂತ ಬೀಜದ ಮೊತ್ತ ಇನ್ನು 50 ಲಕ್ಷ ಕೊಟ್ಟಿಲ್ಲ ಪಾವಗಡ ತಾಲೂಕು. ಸುಮಾರು 52 ಜನಕ್ಕೆ ಬಾಕಿ ಬರಬೇಕಾಯ್ತು. ಅಲ್ಪ ಸ್ವಲ್ಪ ಕೊಟ್ಟಿದ್ದಾರೆ, ಒಂದಷ್ಟು ಕೊಟ್ಟಿಲ್ಲ. ಅವರು ಬಂದಿಲ್ಲ ಇವತ್ತು. ಸುಮಾರು ಕಡೆ ಮಾಧ್ಯಮದ ಮೂಲಕ ಅಲ್ಲಿ ಹೇಳಿದರು. ಹಾಗಾಗಿ ಅದು ಕಾನೂನಿನ ವ್ಯಾಪ್ತಿಗೂ ಬರಲ್ಲ. ನಾನು ಬೆಳೆ ಬೆಳೆದಿದ್ದೀನಿ, ನಾನು ಬೀಜದ ದುಡ್ಡು ಬರಲ್ಲ, ನಮಗೆ ದುಡ್ಡು ಕೊಡಿಸಿ ಅಂತ ಕೇಳಲಿಕ್ಕೂ ಆಗ್ತಾ ಇಲ್ಲ. ನಾವು ಅರಸೀಕೆರೆ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟೇ ತಗೊಳ್ತಾ ಇಲ್ಲ. SP ಹೇಳಿ ಆಮೇಲೆ ಒಬ್ಬರನ್ನ ಮಾತ್ರ ಕೇಸ್ ಬುಕ್ ಆಗಿದೆ, FIR ಆಗಿದೆ. ಇನ್ನು ಮಿಕ್ಕಿದವ್ರಿಗಿಲ್ಲ, ನಮ್ಗೆ ಅವಸಾಬರೇನೆ ಬೇಡ, ಕಷ್ಟನೇ ಬೇಡ ಅಂತ ಮರಿಲಾಗಿದೆ. ಹಾಗಾಗಿ ಈ ಕಂಪ್ನಿಗಳವರು ಯಾವ ಕ್ಷಣದಲ್ಲಿ ಏನ್ ಮಾಡ್ತಾರೆ ಎಂಬುದೇ ಗೊತ್ತಾಗಲ್ಲ. ರೈತರು ಮುಗ್ಧರು. ಅವರು ನಮ್ದೆಲ್ಲ ಬಯಲುಸೀಮೆ ಪ್ರದೇಶ, 4 ತಾಲೂಕುಗಳು ಮಳೆನೇ ಅವಲಂಬಿಸಿ ಬೆಳೆ ಬೆಳೀತಕ್ಕಂಥ ಪ್ರದೇಶ. ಆದ್ರಿಂದ ಅವ್ರಿಗೆ ಬಿತ್ತನೆ ಬೀಜ ಕೊಟ್ಟು ಸಾಕು, 4 ಕಾಸು ಸಿಗುತ್ತೆ ಅಂತಂದೇಳಿ ಒಡೋ ಬೀಜ ಇಸ್ಕೊಬರ್ತಕ್ಕಂಥ ಮನಸ್ಸು ಅವರು. ಇವ್ರು ಮೋಸ ಮಾಡ್ತಕ್ಕಂಥದ್ದು ಎಲ್ಲ ಒಡೋಬಳಿ ಬೆಳೆ ಬೆಳೀತಾರೆ. ಆ ಥರದ ಮನಸ್ಥಿತಿ ರೈತರದು. ಹಾಗಾಗಿ ನಾವಿವತ್ತು ಒತ್ತಾಯ ಮಾಡ್ತಾ ಇದ್ದೇವೆ. ಸುಮಾರು 500 ಕೋಟಿ ಬಾಕಿ ಬರಬೇಕು. 2025ರಲ್ಲಿ ಏನು ಬೆಳೆನ ಬೆಳೆಸ್ಕೊಂಡಿದ್ದಾರೆ ರೈತರಿಂದ ಸುಮಾರು 3-4 ತಿಂಗಳಾಗಿದೆ, ರಿಸಲ್ಟ್ ಬಂದು ದುಡ್ಡು ಕೊಟ್ಟಿಲ್ಲ. 500 ಕೋಟಿಗೂ ಜಾಸ್ತಿ ದುಡ್ಡು ಕೊಡಬೇಕು. ಇವರು ಏಜೆಂಟ್ಗಳು ನಮಗೇನಾದರೂ ಮುಂಗಡ ಹಣ ಕೊಟ್ಟರೆ 2 ರೂಪಾಯಿ ಬಡ್ಡಿ ಹಾಕ್ತಾರೆ. ನಾವು ಅಡ್ಬಡ್ಡಿ ತಂದು ಪ್ರೈವೇಟ್ ಫೈನಾನ್ಸ್ಗಳನ್ನು ತಂದು ಬ್ಯಾಂಕ್ಗಳಲ್ಲಿ ಒಡವೆ ಅಡ ಇಟ್ಟು ತಂದು ನಾವು ಬಂಡವಾಳನ ಇನ್ವೆಸ್ಟ್ ಮಾಡಿದ್ವಿ. ಎಕರೆ 2 ಲಕ್ಷ ರೂಪಾಯಿ ಖರ್ಚು ಬರ್ತೈತೆ. ಅದು ಲಾಭ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಇವು ಕೊಡ್ತಕ್ಕಂಥ ಬೀಜ ಕಳಪೆ ಆದ್ರಿಂದ ನಮಗೆ ಲಾಭಗಳೇ ಬರಲ್ಲ ಅನ್ನೋ ಸಂದರ್ಭ. ಅಂಥದನ್ನು ಬೆಳೆ ಬೆಳೀತಾರೆ. ಇವರು ದುಡ್ಡು ಕೊಡ್ತಾ ಇಲ್ಲ. ಇವ್ರು ಯಾವ ಕ್ಷಣದಲ್ಲಿ ಬೇಕಾದ್ರೂ ಬೋರ್ಡ್ ತಿರುವಾಕಬಹುದು, ದುಡ್ಡು ಕೊಡದೇನೂ ಇರ್ಬೋದು. ಕಾನೂನಿನ ಭದ್ರತೆಗಳಿಲ್ಲ. ಆ ಕಾರಣಕ್ಕೆ ನಾವಿವತ್ತು ಜಿಲ್ಲಾಡಳಿತದ ಮುಂದೆ ಹೋಗಿ ನಾವು 3/7/2025ರಲ್ಲಿ ನಾವು ಒಂದು ಸಭೆ ಮಾಡಿಸಿದೀವಿ DC ಅವ್ರ ಹತ್ರ. ಬೇಕಾದ್ರೆ ನಾವು ಕೊಟ್ಟಂತ ಬೀಜ ತಗೋಬೇಕಾದ್ರೆ ಆ ಜಿನ್ನಿಂಗ್ ಬೀಜನ 1 ಕ್ವಿಂಟಾಲ್ ಮೇಲೆ 7 kg ಹೆಚ್ಚುವರೆಗೆ ತುಂಬ್ಕೊಂತಾರೆ. ಅಂದ್ರೆ ಜಿನ್ನಿಂಗ್ ಸಂಸ್ಕರಣೆ ಮಾಡ್ತಕ್ಕಂಥ ವೆಚ್ಚ 7 kg ಬರುತ್ತೆ ಅಂತ ಸುಳ್ಳು ಹೇಳ್ತಾರೆ. DC ಅವರು ನೀವು ರೈತರ ಎದುರಿಗೆ ಸಂಸ್ಕರಣೆ ಮಾಡಿ ಎಷ್ಟು ನಷ್ಟ ಆಗುತ್ತೋ ಅಷ್ಟನ್ನು ಮಾತ್ರ ನೀವು ವಜಾ ಮಾಡಿ ಅಂತ ಹೇಳಿದರೆ ಮಾಡಿಲ್ಲ. ಯಾವ ಇಲಾಖೆಯವರು ಅದನ್ನು ಮಾಡಿಸಿಲ್ಲ. ಆಮೇಲೆ ಹತ್ತಿ 1 ಕ್ವಿಂಟಾಲ್ ತಗೋದಕ್ಕೆ 1 ಕ್ವಿಂಟಾಲ್ 7 kg ತಗ ಹೆಚ್ಚುವರೆಗೆ ತೂಗಿ 1 ಕ್ವಿಂಟಾಲ್ ದುಡ್ಡು ಕೊಡ್ತಾವ್ರೆ. ಇದರ ನಷ್ಟನೇ ಸುಮಾರು ಒಂದು 3 ಕೋಟಿಗೂ ಹೆಚ್ಚಾಗುತ್ತೆ. ಆ 7 kg ಹೆಚ್ಚುವರಿಯ ಬೀಜ ತೂಗ್ತಕ್ಕಂಥದ್ದು ಒಂದು 10 ಕೋಟಿಗೂ ಜಾಸ್ತಿ ನಷ್ಟ ಆಗುತ್ತೆ ರೈತರಿಗೆ. ಇದೆಲ್ಲವೂ ಸಹ ತಲೆ ಮೇಲೆ ಹೊತ್ಕೊಂಡು ರೈತ ಇವತ್ತು ಬೆಳೆ ಬೆಳೆದು ಕೊಡ್ತಾ ಇದ್ದಾನೆ. ಇಂತಹ ಒಂದು ಬರಗಾಲದಲ್ಲೂ ಸಹ ಈಗ ನಾವು ಒತ್ತಾಯ ಮಾಡೋದೇನಪ್ಪಾ ಅಂದ್ರೆ ಬಹಳ ಮುಖ್ಯವಾಗಿ ಗುಣಮಟ್ಟದ ಉತ್ಕೃಷ್ಟ ಬೀಜಗಳನ್ನ ಸರಬರಾಜು ಮಾಡಬೇಕು ರೈತರಿಗೆ. ಇದು ಬಹಳ ಒಳ್ಳೆ ವಾತಾವರಣ ಇರತಕ್ಕಂಥ ಪ್ರದೇಶ. ಹಾಗಾಗಿ ಉತ್ಕೃಷ್ಟ ಬೀಜ ಕೊಡಬೇಕು ಅನ್ನೋದು ಮೊದಲನೇ ಒಂದಿದು. ಎರಡನೇದು, ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಆದಂತ ನಿರ್ಣಯದಂತೆ MOP ಮಾಡಿ ರೈತರಿಗೆ ಬೀಜನ ಕೊಡಬೇಕು. MOP ಮೀನ್ಸ್ ಅಗ್ರಿಮೆಂಟ್ ಆಗ ಸೀಡ್ ಆಕ್ಟ್ ಪಾಲಿಸಿ ಪ್ರಕಾರ
ಅಗ್ರಿಮೆಂಟ್ ಅನ್ನ ರೈತರಿಗೆ ಕೊಟ್ಟು ಆನಂತರ ಬೀಜನ ಇಶ್ಯೂ ಮಾಡಬೇಕು. ಇವತ್ತು MOP ಮಾಡಿಲ್ಲ, ಬೀಜ ಕೊಟ್ಬಿಟ್ಟಿದ್ದಾರೆ, ಮತ್ತೆ ದುಡ್ಡೇ ಕೊಟ್ಟಿಲ್ಲ ಹಿಂದಿನ ವರ್ಷ. ಅದರಿಂದ ನಾವು ತಾಲೂಕು ಕಚೇರಿ ಮುಂದೆ, ಶಿರಾ ತಾಲೂಕು ಕಚೇರಿ ಮುಂದೆ, ಮತ್ತೆ DC ಅವರು ಜನಸಂಪರ್ಕ ಸಭೆಗೆ ಬಂದಾಗ ಒಂದು 4-5 ಹೋರಾಟಗಳು ಮಾಡಿದೀವಿ. ಯಾವ ಜಿಲ್ಲಾಡಳಿತನೂ ಸರ್ಕಾರನೂ ಕ್ರಮಗಳನ್ನ ತಗೊಂಡಿಲ್ಲ, ರೈತರ ನೆರವಿಗೆ ಬಂದಿಲ್ಲ. ಆ ಕಾರಣಕ್ಕೆ ನಾವು ಇವತ್ತು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಏನು 2025ರಲ್ಲಿ 1 ಲಕ್ಷ ಕ್ವಿಂಟಾಲ್ ಹೆಚ್ಚು ಬೀಜನ ನಾವು ಬೆಳೆದು ಕೊಟ್ಟಿದ್ದೀವಿ. ಅದರ ದುಡ್ಡನ್ನು ತುರ್ತಾಗಿ ಕೊಡ್ಬೇಕು. ಈಗಾಗಲೇ 3 ತಿಂಗಳು ತಡ ಆಗಿದೆ, ಆದ್ರೂ ಸಹ ತುರ್ತಾಗಿ ಕೊಡಬೇಕು ಅಂತಂದೇಳಿ ಸರ್ಕಾರ ಮತ್ತು ಜಿಲ್ಲಾಡಳಿತನ ನಾವು ಒತ್ತಾಯ ಮಾಡ್ತೇವೆ. ಮೂರನೇದಾಗಿ ಏನು ಈ ಪ್ರಾಕೃತಿಕ ವಿಕೋಪಗಳಿಂದ ನಷ್ಟ ಆಗುತ್ತೆ, ಅದಕ್ಕೆ ಇನ್ಶೂರೆನ್ಸ್ ವ್ಯಾಪ್ತಿಗೆ ಈ ಒಂದು ಬೆಳೆನ ಸೇರಿಸಬೇಕು ಅಂತಕ್ಕಂಥ ಒಂದು ಒತ್ತಾಯ ಮಾಡ್ತೇವೆ. ಮತ್ತೆ ಏಜೆಂಟ್ಗಳ ಮೂಲಕ ಏನವರು ಬೆಳೆನ ಬೆಳೆಸ್ತಾ ಇದ್ದಾರೆ, ಎಲ್ಲ ಕಂಪನಿಗಳವರು ಆಯಾ ತಾಲೂಕುಗಳಲ್ಲಿ ಕಚೇರಿಗಳನ್ನ ತೆರೆಸಬೇಕು. ಕಚೇರಿಗಳಲ್ಲಿ ಒಬ್ಬ ಅವರ ಕಂಪನಿಯ ಪ್ರತಿನಿಧಿಯನ್ನು ಒಬ್ಬರು ಇರಬೇಕು. ಆ ಪ್ರತಿನಿಧಿಯ ಮೂಲಕ ಗುಣಮಟ್ಟದ ಬೀಜಗಳು, ಉತ್ಕೃಷ್ಟವಾದಂಥ ಬೀಜಗಳು, ಆಮೇಲೆ ಒಳ್ಳೊಳ್ಳೆ ಸಲಕರಣೆಗಳು, ರಸಗೊಬ್ಬರ, ಔಷಧಿಗಳು, ಒಳ್ಳೊಳ್ಳೆ ಕಂಪನಿಗಳನ್ನ ರೈತರಿಗೆ ಕೊಟ್ಟು ಒಳ್ಳೆಯ ತಾಂತ್ರಿಕ ಸಲಹೆಗಾರನ ಆ ಒಂದು ಹತ್ತಿ ತೋಟಗಳಿಗೆ ಕಳಿಸ್ಬೇಕು. ಒಳ್ಳೆ ತರಬೇತಿನ ಕೊಟ್ಟು ಬೆಳೆನ ಬೆಳೆಸಬೇಕು ಅನ್ನೋದು ನಮ್ಮ ಒತ್ತಾಯ. ಆಮೇಲೆ 1 ಎಕರೆಗೆ 2 ಲಕ್ಷ ರೂಪಾಯಿ ನಮಗೆ ಖರ್ಚು ಬರುತ್ತೆ. 1 ಲಕ್ಷ ರೂಪಾಯಿ ಸರ್ಕಾರಿ ಕಂಪನಿಗಳು ಮುಂಗಡವಾಗಿ ನೀಡಬೇಕು ರೈತನಿಗೆ. ನೇರವಾಗಿ ರೈತನ ಖಾತೆ ಕಂಪನಿಗಳೇ ಹಾಕಬೇಕು, ಏಜೆಂಟ್ಗಳು ನಮಗೆ ದುಡ್ಡು ಕೊಡಬೇಕು. ಕಂಪನಿ ಜವಾಬ್ದಾರಿ ತಗೋಬೇಕು ಅನ್ನೋದು ನಮ್ಮ ಒತ್ತಾಯ. ಆಮೇಲೆ ಲಾಸ್ಟ್ಗೆ ಬೀಜ ಕೊಟ್ಟ ಮೇಲೆ ಪೇಮೆಂಟ್ ಮಾಡ್ತಕ್ಕಂಥ ಬೀಜದ ಹಣನೂ ಸಹ ಕಂಪ್ನಿಗಳಿಗೆ ನೇರವಾಗಿ ಎಲೆಕ್ಟ್ರಾನಿಕ್ ಸಿಸ್ಟಮ್ ಇದೆ, ಈಗ RTGS ಇದೆ, ಈ ಮೂಲಕ ರೈತರ ಖಾತೆಗೆ ಹಣನ ತುಂಬಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಪ್ರಮುಖ ಒತ್ತಾಯ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಜಿನ್ನಿಂಗ್ ಮಾಡತಕ್ಕಂಥ ಬೀಜ 45 kg ಒಂದು ಪಲ್ಲಾ ಚೀಲದಲ್ಲಿ ತುಂಬುತ್ತಾರೆ. ಅವಾಗಲೂ ಸಹ 500 ಗ್ರಾಮ್ನೇ ಹೆಚ್ಚುವರಿ ತುಂಬುತ್ತಾರೆ. ಅಂದ್ರೆ 1 ಕ್ವಿಂಟಾಲ್ಗೆ 800 ಗ್ರಾಮ್ ಹೆಚ್ಚುವರಿ ತುಂಬುತ್ತಾರೆ. ನಾನು 10 ಕ್ವಿಂಟಾಲ್ ಬೆಳೆದಿದ್ದೀನಿ ಅಂದ್ರೆ 9 kg ಬೀಜ ನನ್ನ ನಷ್ಟ. ಒಬ್ಬ ರೈತಂದು 9 kg ಹೋದ್ರೆ ಸಾವಿರಾರು ಕುಟುಂಬಗಳು ಬೆಳೆ ಬೆಳೀತವೆ, 4-5 ಕೋಟಿಗಳು ನಷ್ಟ ಆಗುತ್ತೆ ಅಲ್ಲೇ. ಆ 7 kg ಅಂದ್ರೆ ಇಲ್ಲೊಂದು 350ರಿಂದ 500 ಗ್ರಾಮ್ ಹೆಚ್ಚುತ್ತೆ. ಇವೆಲ್ಲನೂ ಸಹ ಒಂದು ನಷ್ಟ. ಅಲ್ಲ, ಸಂಸ್ಕರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶಾಂಪಲ್ ಅಂತ ತೆಗಿತಾರೆ, ನಮ್ಗೊಂದಷ್ಟು ಕೊಡ್ತಾರೆ, ಅವ್ರ ಕಂಪನಿ ಅವರೊಂದಷ್ಟು ತಾಂತಾರೆ. ಆ ಸಂದರ್ಭದಲ್ಲಿ 45 kg ಚೀಲಕ್ಕೆ ತುಂಬಿ 46,350 ಹೋಗ್ತಾರೆ. 1 kg ಚೀಲಕ್ಕೆ ಹೋಗುತ್ತೆ. ಆ 350 ಗ್ರಾಮ್ ಅನ್ನೋದು 1 ಕ್ವಿಂಟಾಲ್ಗೆ 800 ಗ್ರಾಮ್ ಹೋಗುತ್ತೆ ರೈತಂದು. ಮೀನ್ಸ್ 10 ಕ್ವಿಂಟಾಲ್ ನಾನು ಬೆಳೆದಿದ್ದೀನಿ ಅಂದ್ರೆ 8 kg ಹೋಯ್ತು. 8 kgಗೆ 45 ರೂಪಾಯಿಂದ 3,600 ರೂಪಾಯಿ ಒಬ್ಬ ರೈತಂದು ಹೋಗುತ್ತೆ. ಇದ್ರ ಜೊತೆ ಬೇರೆ ಬೇರೆ ಹತ್ತಿನಲ್ಲಿ 1-3 ಕೋಟಿ ನಷ್ಟ, ಜಿನ್ನಿಂಗ್ ಬೀಜದಲ್ಲಿ 4-5 ಕೋಟಿ ನಷ್ಟ, ಎಲ್ಲನೂ ಸಹ ರೈತನ ತಲೆ ಮೇಲೆ ಎಳೆದು ರೈತನಿಗೆ ಏನು ಲಾಭ ಸಿಗದೇ ಇರೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇದು ಬಹಳ ದೊಡ್ಡ ಮೋಸ ಅಂತಂದೇಳಿ ನಾನಾದ್ರೂ ಭಾವಿಸಿದ್ದೇನೆ. ನೀರಿರೋದ್ರಿಂದ ಕನಿಷ್ಠ 1 ತಿಂಗಳ ಕಾಲ ನೀರು ಹರಿಸಲಿಕ್ಕೆ ಅವಕಾಶ ಇದೆ. ಆ ನೀರನ್ನು ಹರಿಸಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ಮಾಡ್ತಾ, ಹಾಗೆ ಲಿಂಕ್ ಕ್ಯಾನಲ್ ಈ ಹಿಂದೆ ಬಹಳ ಒಂದು ದೊಡ್ಡ ಹೋರಾಟ ಆಗಿದೆ. ಆ ಹೋರಾಟಕ್ಕೆ ಮಣಿದಂತ ಸರ್ಕಾರ ಒಂದು ಕಡೆ ಕೆಲಸವನ್ನ ನಿಲ್ಲಿಸಿ ಮತ್ತೊಂದು ಕಡೆ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ಮಾಡ್ತಾ ಈಗಾಗಲೇ 19-1 ಮಾಡಿ ಈಗಾಗಲೇ ಅವಾರ್ಡನ್ನ ವಿತರಣೆ ಮಾಡ್ತಕ್ಕಂಥ ಮಟ್ಟಕ್ಕೆ ಹೋಗಿದೆ. ನಾವಾದರೂ ಸರ್ಕಾರವನ್ನ ಒತ್ತಾಯ ಮಾಡ್ತೇವೆ, ಯಾವುದೇ ಕಾರಣಕ್ಕೂ ಎಂತಹ ಸಂದರ್ಭದಲ್ಲೂ ಆ ಲಿಂಕ್ ಕ್ಯಾನಲ್ ಕೆಲಸವನ್ನ ಮಾಡಲಿಕ್ಕೆ ನಾವು ಖಂಡಿತ ಬಿಡೋದಿಲ್ಲ. ಈಗಾಗಲೇ ಜನ ಬಹಳ ಗಟ್ಟಿಯಾಗಿ ವಿರೋಧ ಮಾಡಿದ್ದಾರೆ. ಸುಮಾರು 20-25 ಸಾವಿರ ಜನ ಬಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಮತ್ತೆ ಏನಾದರೂ ಆ ಕೆಲಸವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇ ಆದರೆ ಕನಿಷ್ಠ 50-60 ಸಾವಿರ ಜನ ಬಂದು ಬೀದಿಗಿಳಿತಾರೆ, ತಮ್ಮ ಸರ್ಕಾರವನ್ನು ಕಿತ್ತು ಬಿಸಾಡ್ತಾರೆ. ಹಾಗಾಗಿ ಸಂಬಂಧಪಟ್ಟಂತ ಸರ್ಕಾರ ಮತ್ತು ಈ ಭಾಗದ ಉಸ್ತುವಾರಿ ಸಚಿವರು ನಾನು ಒತ್ತಾಯ ಮಾಡ್ತೇನೆ, ತಾವು ಸುಮ್ಮನೆ ಮೌನವಾಗಿದ್ದರೆ ಸಾಕು, ದಯಮಾಡಿ ಇದರಲ್ಲಿ ಮಧ್ಯಪ್ರವೇಶ ಮಾಡಬೇಕು. ಯಾವುದೇ ಕಾರಣಕ್ಕೂ 7-8 ತಾಲೂಕುಗಳಿಗೆ ಅನ್ಯಾಯ ಆಗ್ತಕ್ಕಂಥ ಈ ಒಂದು ಕೆಲಸವನ್ನ ಕೂಡಲೇ ನಿಲ್ಲಿಸಬೇಕು ಅಂತಕ್ಕಂಥ ಒತ್ತಾಯವನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತಾ, ಮತ್ತೊಂದು ಬಹಳ ಪ್ರಮುಖವಾದಂಥ ವಿಚಾರ ಏನು, ದಾಬಸ್ಪೇಟೆಯ ನಂದಿಹಳ್ಳಿಯಿಂದ ಮಲಸಂದ್ರ ಮಾರ್ಗವಾಗಿ ಏನು ವಸಂತ ನರಸಾಪುರಕ್ಕೆ ರಿಂಗ್ ರಸ್ತೆಯನ್ನು ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಸರ್ಕಾರ ಈಗಾಗಲೇ ಕೈ ಹಾಕಿದೆ. ಅದನ್ನು ಕಳೆದ 2 ವರ್ಷಗಳಿಂದ ನಾವು ಬಹಳ ತೀವ್ರವಾಗಿ ವಿರೋಧ ಮಾಡಿದ್ವಿ. ಕಾರಣ ಏನು ಅಂದರೆ ಅದು ನಗರಕ್ಕೆ ಹತ್ತಿರ ಇರ್ತಕ್ಕಂಥ ಪ್ರದೇಶ,
ಫಲವತ್ತಾದಂಥ ಪ್ರದೇಶ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಸುಮಾರು 750 ಎಕರೆ ಸ್ವಾಧೀನ ಆದರೆ ಅದರಲ್ಲಿ 500 ಎಕರೆಗಿಂತಲೂ ಹೆಚ್ಚು ಪ್ರದೇಶದಲ್ಲಿ ಅಡಿಕೆ, ತೆಂಗು, ಬಾಳೆ, ವೀಳ್ಯದೆಲೆ ಇರ್ತಕ್ಕಂಥ ಓಪನ್ ವೆಲ್ನಲ್ಲಿ ನೀರು ಬರ್ತಕ್ಕಂಥ ಆ ಒಂದು ಪ್ರದೇಶ. ಹಾಗಾಗಿ ಸಾವಿರಾರು ಕುಟುಂಬಗಳನ್ನ ಬೀದಿ ಪಾಲು ಮಾಡ್ತಕ್ಕಂಥದ್ದ ನಿಲ್ಲಿಸ್ಬೇಕು. ಈ ಒಂದು ರಸ್ತೆ ಅವ್ರು ಯಾಕೆ ಮಾಡ್ತಾ ಇದ್ದಾರೆ, ಅಲ್ಲೇ ಯಾಕೆ ಮಾಡ್ತಾರೆ ಅನ್ನೋದಕ್ಕೆ ಈಗಾಗಲೇ ಸಾಕಷ್ಟು ಬಾರಿ ನಾವು ಹೇಳಿದೀವಿ. ಯಾರಿಗೋ ಅನುಕೂಲಕ್ಕೋಸ್ಕರವಾಗಿ, ಯಾರಿಗೋ ರಸ್ತೆ ಮಾಡ್ಕೊಡ್ಲಿಕ್ಕೋಸ್ಕರವಾಗಿ ಆ ಭಾಗದ ಸಾವಿರಾರು ಕುಟುಂಬಗಳನ್ನ ಬೀದಿ ಪಾಲು ಮಾಡ್ತಕ್ಕಂಥದ್ದು ನಾವು ವಿರೋಧ ಮಾಡ್ತೇವೆ. ಹಾಗೆ ನಾವೇನು ಪ್ರಗತಿ ವಿರೋಧಿಗಳಲ್ಲ. ಈ ಸಂದರ್ಭದಲ್ಲಿ ನಾವು ಸ್ಪಷ್ಟ ಮಾಡ್ತೀವಿ, ರಸ್ತೆ ಬೇಕು ನಿಜ, ಆದರೆ ಎಲ್ಲಿ ರಸ್ತೆ ಮಾಡಬೇಕು ಅಂತಕ್ಕಂಥದ್ದು ಮುಖ್ಯ. ಆ ಒಂದು ಜಾಗಕ್ಕೆ 150 ಮೀಟರ್ ದೂರದಲ್ಲಿ ಈಗಾಗಲೇ ದಾಬಸ್ಪೇಟೆಯಿಂದ ಗುಬ್ಬಿವರೆಗೆ 150 ಮೀಟರ್ ಅಗಲದ 150 ಅಡಿ ಅಗಲದ ನಕಾಶೆಯ ರಸ್ತೆ ಇದೆ. ಆ ರಸ್ತೆಯಲ್ಲೇ ಇವರು ರಸ್ತೆಯನ್ನ ಮಾಡಿದ್ರೆ ಯಾವ ರೈತರಿಗೂ ತೊಂದರೆ ಆಗೋದಿಲ್ಲ, ಸರ್ಕಾರಕ್ಕೂ ಆಗ್ತಕ್ಕಂಥ ಬರ್ಡನ್ ತಪ್ಪುತ್ತದೆ. ಹಾಗಾಗಿ ನಾವು ದಯಮಾಡಿ ಈ ಮೂಲಕ ಮತ್ತೊಮ್ಮೆ ಒತ್ತಾಯ ಮಾಡ್ತೇವೆ, ನೀವು ಸಾವಿರಾರು ಕುಟುಂಬಗಳನ್ನ ಬೀದಿ ಪಾಲು ಮಾಡ್ತಕ್ಕಂಥದ್ದನ್ನ ಕೈಬಿಟ್ಟು, ಈಗಾಗಲೇ ನಾವು ತಕರಾರು ಕೊಟ್ಟಿದ್ದೀವಿ, ನಮ್ಮ ತಕರಾರನ್ನ ಮತ್ತೊಮ್ಮೆ ಆಲಿಸಬೇಕು ಸರ್ಕಾರ. ಹಾಗಾಗಿ ಉಸ್ತುವಾರಿ ಸಚಿವರು ಹೇಳಿದರು, ಜಿಲ್ಲಾಧಿಕಾರಿಗಳು ಹೇಳಿದ್ರು, ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ನಾನು ಸ್ಥಳ ಪರಿಶೀಲನೆ ಮಾಡ್ತೇನೆ. ಒಂದು ವೇಳೆ ಏನಾದರೂ ಆ ರೀತಿಯ ತೋಟ, ಗಿಡ, ಮರಗಳು ಸ್ವಾಧೀನ ಆಗೋದಾದ್ರೆ ಅದ್ರ ಬಗ್ಗೆ ಮತ್ತೆ ಮರು ಆಲೋಚನೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ನಮ್ಮ ಪರಮೇಶ್ವರ್ ಅವರು ಹೇಳಿದ್ರು. ಈಗಲೂ ನಾವು ಒತ್ತಾಯ ಮಾಡ್ತೇವೆ, ತಾವು ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟಂಥವರು ಸ್ಥಳ ಪರಿಶೀಲನೆ ಮಾಡಿ, ಅದು ಕಾನೂನಿನ ನಿಯಮಾವಳಿಗೆ ವಿರುದ್ಧ ಯಾವುದೇ ಫಲವತ್ತಾದಂಥ ಭೂಮಿಯನ್ನು ಸ್ವಾಧೀನ ಮಾಡಬಾರ್ದು, ಬೆಳೆ ಇರ್ತಕ್ಕಂಥದ್ದನ್ನು ಸ್ವಾಧೀನ ಮಾಡಬಾರ್ದು, ಆಹಾರ ಭದ್ರತಾ ಕಾಯ್ದೆಗೂ ಅದು ವಿರುದ್ಧವಾಗಿದೆ. ಹಾಗಾಗಿ ತಾವು ಈ ಕೂಡಲೇ ಆ ಒಂದು ಸ್ವಾಧೀನ ಪ್ರಕ್ರಿಯೆಯನ್ನು ಬಿಡಬೇಕು. ಬಿಡದೇ ಇದ್ರೆ ಯಾವುದೇ ಕಾರಣಕ್ಕೂ ಆ ಭಾಗದ ರೈತರು ಮತ್ತು ರೈತ ಸಂಘಟನೆ ಮತ್ತು ಸಂಯುಕ್ತ ಹೋರಾಟ ಕರ್ನಾಟಕ ಆ ಹೋರಾಟವನ್ನು ಕೈ ಎತ್ತಿಕೊಂಡಿದೆ. ಸಂಯುಕ್ತ ಹೋರಾಟದ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಸಂಘಟನೆಗಳು ಪ್ರಬಲ ವಿರೋಧವನ್ನು ವ್ಯಕ್ತಪಡಿಸಿವೆ. ಮತ್ತೆ ಆ ಒಂದು ಹೋರಾಟ ಮುಂದುವರಿಯುತ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.